ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕಿಚನಲ್ಲಿ ನೋಡ್ತಾ ಇರ್ಬೋದು, ಸೆಲ್ಫಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಆ ಉಪ್ಪಿನ ಕಲೆಗಳು ಹೋಗ್ತಾ ಇಲ್ಲ. ಮತ್ತು ಉಪ್ಪು ಮತ್ತು ಸೋಡಾ, ನಿಂಬೆಹಣ್ಣು ಇವೆಲ್ಲ ಹಾಕಿ ತಿಕ್ಕಿದ್ರು ಅದು ಹೋಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೇ ಕಿಚನ್ ಬೆಳಿಗ್ಗೆ ಬಂದುಬಿಟ್ಟು ಫುಲ್ಲು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಯಾವಾಗಲೂ ಕ್ಲೀನಾಗಿರುತ್ತೆ. ಸೊ ನಾವು ಟೀ ಎಲ್ಲ ಮಾಡ್ತಾ ಇರಬೇಕಾದ್ರೆ ಇರುತ್ತಲ್ವ, ಸೊ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ಇವಾಗ ಬೆಲ್ಲದ ಪುಡಿ ಟೀ ಮಾಡೋದಕ್ಕೆ ಬಂದಿದ್ದೀನಿ. ಇವಾಗ ಬೆಲ್ಲದ ಟೀ ಜಾಸ್ತಿ ಕುಡಿಯೋದು ನಾನು. ಈ ಬೆಲ್ಲದ ಟೀ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ಬಂದುಬಿಟ್ಟು ಸನ್ಪ್ಯೂರ್ ಬ್ರ್ಯಾಂಡು. ಲಾಸ್ಟ್ ಟೈಮ್ ಬಂದುಬಿಟ್ಟು ಬೇರೆ ಬ್ರ್ಯಾಂಡ್ ತೊಗೊಂಡಿದ್ದು. ಅರ್ಧ kgಗೆ 50 ರೂಪಾಯಿ. ಆದರೆ ಬೇರೆ ಬ್ರ್ಯಾಂಡ್ ಆದರೆ 60 ರೂಪಾಯಿ ಇರುತ್ತೆ. ಇದು ಎಷ್ಟು ತಿಂಗಳು ಬರುತ್ತೆ ಬೆಲ್ಲದ ಪುಡಿ ಅಂತ ಗೊತ್ತಿಲ್ಲ, ನೋಡೋಣ. ಇವಾಗ ತೊಗೊಂಡು ಬಂದಿದ್ದೀನಲ್ವ, ಇವಾಗ ಗೊತ್ತಾಗುತ್ತೆ ಎಷ್ಟು ದಿನ ಬರುತ್ತೆ ಅರ್ಧ kg ಅಂತ. ನಾನು ಇಲ್ಲಿ ಡಿಕಾಕ್ಸನ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಡಿಕಾಕ್ಸನ್ ಕುಡಿದು ತುಂಬ ಹೀಟ್ ಅದು, ಆದರೆ ನನಗೆ ಡಿಕಾಕ್ಸನ್ ಅದಕ್ಕೋಸ್ಕರ ನಾನು ಇಲ್ಲಿ 1/4 ಟೀ ಸ್ಪೂನ್ಗಿಂತ ಕಡಿಮೆ ಟೀ ಪುಡಿ ಹಾಕ್ತಾಯಿದ್ದೀನಿ. ಟೀ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆ 2 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಜಾಸ್ತಿ ಹಾಕ್ತಾಯಿದ್ದೀನಿ. ಯಾವಾಗಲೂ ಡಿಕಾಕ್ಸನ್ನು ಸ್ವೀಟ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲದ ಪುಡಿ, ಇದು ಬೆಲ್ಲದ ಪ್ಯಾಕೆಟ್ಗೆ, ಆದರೆ ಅದು ಕ್ಲೋಸ್ ಆಗ್ತಾಯಿಲ್ಲ. ಸೊ ಅದನ್ನು ನಾನು ಸಪ್ರೇಟಾಗಿ ಒಂದು ಕವರ್ಗೆ ಹಾಕ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಬಂದುಬಿಡುತ್ತೇನೋ, ಇರುವೆಗಳು ಮುತ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಬಾಕ್ಸಲ್ಲಿ ನೋಡ್ತಾ ಇರ್ಬೋದು, ಕಾಫಿ ಪುಡಿ ಇದೆ, ಬೆಲ್ಲ ಇದೆ. ಇದಕ್ಕೆ ಬಂದುಬಿಟ್ಟು ಪೊಂಗಲು ಮತ್ತು ಹೆಸರುಬೇಳೆ ಪಾಯಸ ಇದಕ್ಕೆಲ್ಲ ಯೂಸ್ ಮಾಡೋದು ಇದು. ಅದಾದ ನಂತರ ಇಲ್ಲಿ ಲೂಸ್ ಟೀ ಪುಡಿನೂ ಕೂಡ ಇದೆ ನೋಡಿ. ಕಾಫಿ ಪುಡಿ ಎಲ್ಲ ಚೆಲ್ಲೋಗಿದೆ, ಸೊ ಅದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಟೀ ಪುಡಿ ಅವೆಲ್ಲ ಅದೇ ಜಾಗಕ್ಕೆ ಎತ್ತಿಡ್ತಾ ಇದ್ದೀನಿ. ನಂತರ ಕಾಳುಗಳು ಕೂಸ್ಕೋಬೇಕಾಗಿತ್ತು. ನಾನು ರೇಷನ್ ತೊಗೊಂಡು ಬಂದಿದ್ನಲ್ಲ, ಹಂಗೆ ಇಟ್ಬಿಟ್ಟಿದ್ದೆ, ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು. ಸೊ ಒಂದೇ ಸರಿ ನಾನು ಸೋಸ್ ಎತ್ತಿಟ್ಕೊಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಬೇಗ ಅಡುಗೆ ಮಾಡ್ಕೋಬೋದು. ಇಲ್ಲಾಂದರೆ ಸೋಸ್ಕೊಂಡು ಕುಂದ್ಕೊಳ್ಳೋಕೆ ಬೇಜಾರು. ಅದಕ್ಕೆ ಒಂದೇ ದಿನದಲ್ಲಿ ಸೋಸ್ಬಿಟ್ರೆ ಸರಿ ಆಯ್ತದೆ. ಹೆಸರು ಕಾಳು, ಹುಳ್ಳಿಕಾಳು, ಕಡಲೆಕಾಳು, ಬಟಾಣಿ ಇವೆಲ್ಲ. ಇವಾಗ ಡಿಕಾಕ್ಸನ್ ಚೆನ್ನಾಗಿ ಕುದೀತಾ ಇದೆ. ಇಷ್ಟ ಆದರೆ ಸಾಕು. ಡಿಕಾಕ್ಸನ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಡಿಕಾಕ್ಸನ್ ಜಾಸ್ತಿ ಕುಡಿಯೋದು. ಅದೇ ನಿದ್ದೆ ಬಂದುಬಿಡುತ್ತೆ ಅಂದ್ಬಿಟ್ಟು ಡಿಕಾಕ್ಸನ್ನ ಜಾಸ್ತಿ ಕುಡಿಯೋದು ನಾನು. ಟೀ ಕುಡಿದ್ರೆ ನಿದ್ದೆ ಹೊಂಟೋಗುತ್ತೆ, ಅದಕ್ಕೋಸ್ಕರ ನಾನು ಟೀ ಕುಡಿಯೋದು. ಇಲ್ಲಾಂದರೆ ಟೀ ಇಷ್ಟೊಂದು ಇಷ್ಟಪಡಲ್ಲ. ಬೆಲ್ಲದ ಟೀ ಆಗಿರ್ಬೋದು ಅಥವಾ ಸಕ್ಕರೆ ಟೀ ಆಗಿರ್ಬೋದು, ಹಾಲಿನ ಟೀ ಆಗಿರ್ಬೋದು, ಇದು ಯಾವುದೂ ನನಗೆ ಇಷ್ಟ ಆಗಲ್ಲ. ನಿದ್ದೆ ಬರುತ್ತೆ ಅನ್ನೋ ಟೈಮಲ್ಲಿ ಮಾತ್ರ ಟೀ ಕುಡಿಯೋದು ಅಷ್ಟೇ, ನಿದ್ದೆ ಹೋಗ್ಸೋದಕ್ಕೆ ಅಷ್ಟೇ. ಇವಾಗ ನಾನು ಇದು ಪರ್ಕೆಯಲ್ಲಿ ನೆಲನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೂದಲು ಬಿದ್ದಿದ್ರೆ ಆಮೇಲೆ ಕಾಳೆಲ್ಲ ಸೋದಿಸ್ತಾ ಇರ್ತೀವಲ್ಲ, ಅದಕ್ಕೆ. ಇವಾಗ ಬಟಾಣಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಬಟಾಣಿ ಹಾಕಿದ ತಕ್ಷಣ ಹುಡ್ಕೊಂಡು ಹೋಗ್ತಾ ಇದೆ ನೆಲಕ್ಕೆ. ಮೊರದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಇದು ಬಟಾಣಿ ಕಾಳು ಮತ್ತು ಕಡಲೆಕಾಳು ಇವೆಲ್ಲ ಮೊರದಲ್ಲೇ ಕ್ಲೀನ್ ಮಾಡ್ಕೋಬೋದು. ನಾನು ನೆಲಕ್ಕೆ ಹಾಕಿ ಕ್ಲೀನ್ ಮಾಡಿದೆ. ಸರಿ ಅಂದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾಯಿ. ಹಾಗೆ ವ್ಲಾಗ್ ಬಂದುಬಿಟ್ಟು ನಾನು ಮುಂಚೆ ಹಾಕ್ತಾಯಿದ್ದೆ, 1-2 ವ್ಲಾಗ್ ಮಾಡಿ ಹಾಕ್ತೆ. ಸೊ ವ್ಯೂಸ್ ಸ್ವಲ್ಪ ಕಡಿಮೆನೇ ಬಂತು, ಯಾಕೋ ಗೊತ್ತಿಲ್ಲ. ಸರಿ ಸ್ಟಾಪ್ ಮಾಡಿಬಿಟ್ಟು ನಾನು ರೆಸಿಪಿ ವಿಡಿಯೋಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಶಾಪಿಂಗ್ ವ್ಲಾಗ್ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ವ್ಯೂಸ್ ಬಂದುಬಿಟ್ಟು ತೀರಾ ಕಡಿಮೆ ಬರ್ತಾಯಿದೆ. ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿರ್ತೀವಿ, ಆದರೆ ವ್ಯೂಸೇ ಬರೋಲ್ಲ, ಬೇಜಾರಾಗುತ್ತೆ. ಸೊ ನಾವು ತುಂಬ ವರ್ಷ ಆಯಿತು ಯೂಟ್ಯೂಬ್ ಓಪನ್ ಮಾಡಿ, ಆದರೆ ಒಂದು ಪೇಮೆಂಟು ಇಲ್ಲಿವರೆಗೂ ತಗೊಂಡಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಒಂದೊಂದು ಸರಿ ವೀಡಿಯೋಸ್ ಹಾಕೋಕ್ಕೂ ಇಷ್ಟ ಆಗೋಲ್ಲ, ಹಂಗಾಗುತ್ತೆ. ಏನು ಮಾಡೋಕ್ಕ, ಏನಾದರೂ ಮಾಡಿ ಒಂದು ಪೇಮೆಂಟ್ ಆದರೂ ತಗೋಬೇಕಲ್ವಾ. ಚಾನಲ್ ಓಪನ್ ಮಾಡಿದ್ದಕ್ಕೂ ಸಾರ್ಥಕ ಅಂದ್ಬಿಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಬ್ಯೂಟಿ ಟಿಪ್ಸ್ ಇದೆಲ್ಲ ವ್ಲಾಗಲ್ಲಿ ಬರುತ್ತೆ, ನೋಡಿ. ಹಾಗೆ ಸಪೋರ್ಟ್ ಮಾಡಿ. ಹುರುಳಿಕಾಳಲ್ಲಂತೂ ಸಿಕ್ಕಾಬಟ್ಟೆ ಏನು ಅದು ಕಲ್ಲಂತನೂ ಹೇಳಕ್ಕೆ ಬರೋಲ್ಲ, ಕಸ ಕಡ್ಡಿ ಜಾಸ್ತಿ ಇತ್ತು. ಅದರಲ್ಲೇ ಒಂದು 20 ನಿಮಿಷ ಕ್ಲೀನ್ ಮಾಡೋ ಅಷ್ಟರಲ್ಲೇ ಕಾಳುಗಳೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನಾನು ಒಂದು ಬಾಕ್ಸ್ಗೆ ಎತ್ತಿಡ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಇದು ರಾಗಿ ರೊಟ್ಟಿ ಮಾಡಿದೆ.
ತುಂಬ ಚೆನ್ನಾಗಿತ್ತು ರಾಗಿ ರೊಟ್ಟಿ. ಎಷ್ಟು ತೆಳುವಾಗಿ ಬಂದಿತ್ತು ಗೊತ್ತಾ, ಸಿಕ್ಕಾಪಟ್ಟೆ ತೆಳುವಾಗಿ ಬಂದಿತ್ತು ರಾಗಿ ರೊಟ್ಟಿ. ಇದು ಫಸ್ಟ್ ಟೈಮ್ ನಾನು ಇಷ್ಟವಾಗಿ ರಾಗಿ ರೊಟ್ಟಿ ಮಾಡಿರೋದು. ಇದ್ರ ಜೊತೆಗೆ ಹುಚ್ಚೆಳ್ಳು ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹುಚ್ಚೆಳ್ಳು ಚಟ್ನಿ ಮಾಡಿಲ್ಲ, ಸೊ ಟೊಮೊಟೊ ಚಟ್ನಿನೇ ಮಾಡಿದೆ. ಟೊಮೊಟೊ ಚಟ್ನಿಗೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮಾಮೂಲಿ ಟೊಮೊಟೊ ಗೊಜ್ಜು ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ದೋಸೆ, ಚಪಾತಿಗೆಲ್ಲ ಟೊಮೊಟೊ ಗೊಜ್ಜು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ಹಾಕಿರಿ ಟೊಮೊಟೊ ಗೊಜ್ಜಿಗೆ. ನೋಡಿ ಬಾಣಲಿ ಇಟ್ಟು ಆಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ಒಂದು ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಧನಿಯಾ ಪುಡಿ ಹಾಕಿದ್ದೀನಿ, ಅಚ್ಕಾರದ ಪುಡಿ ಹಾಕಿದ್ದೀನಿ. ಇದಕ್ಕೆ ಸಾಂಬಾರು ಪುಡಿ ಹಾಕಿಲ್ಲ. ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಸಾಂಬಾರು ಪುಡಿ ಬೇಡ, ಧನಿಯಾ ಪುಡಿ ಬೇಡ, ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ಇದು ಮಸಾಲೆ ಐಟಮ್ಸ್ನ ತಿನ್ನೋಕೆ ಹೋಗಬಾರ್ದು, ಅಷ್ಟೊಂದು ಎಲ್ದಿ ಅಲ್ಲ, ಅನ್ಎಲ್ದಿ ಫುಡ್ ಅವೆಲ್ಲ. ಸೊ ಅದರಿಂದ ನನಗೆ ಸ್ವಲ್ಪ ಏನು ಹೇಳ್ತಾರೆ, ಉಪ್ಪು ಕಡಿಮೆ ಮಾಡಿ ಅಡುಗೆನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು. ಇವಾಗ ನಾನು ಧನಿಯಾ ಪುಡಿ ಎಲ್ಲ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿ ಬಾಕ್ಸ್ ಬರ್ತಲ್ಲ, ಅದು ವೇಸ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಅದು ಉಪ್ಪಿನಕಾಯಿ ಎಲ್ಲ ಖಾಲಿ ಆದಮೇಲೆ ಇದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಧನಿಯಾ ಪುಡಿ ಅಥವಾ ಅಚ್ಕಾರದ ಪುಡಿ, ಗರಂ ಮಸಾಲೆ ಇವೆಲ್ಲ ನಾನು ಫಿಲ್ ಮಾಡ್ತಾಯಿದ್ದೀನಿ. ಇದನ್ನು ಜಾಸ್ತಿ ದಿನ ನಾನು ಯೂಸ್ ಮಾಡಲ್ಲ. ಹಳೇದಾಯ್ತಾ ಬಾಕ್ಸ್ಗಳನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ, ಮತ್ತು ಹೊಸ ಬಾಕ್ಸ್ಗೆ ಫಿಲ್ ಮಾಡ್ತೀನಿ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಾವು ಟೊಮೊಟೊ ಹಾಕಿದ ತಕ್ಷಣ ಅದಕ್ಕೆ ಉಪ್ಪು ಹಾಕ್ಬಾರ್ದು, ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ ಟೊಮೊಟೊ. ಅದಕ್ಕೋಸ್ಕರ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಂದ ನಂತರ ಆಮೇಲೆ ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಳ್ಳುತ್ತೆ. ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಇವೆಲ್ಲ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮತ್ತು ರೊಟ್ಟಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ಅದು ಟೊಮೊಟೊ ಗೊಜ್ಜೆ. ಟೇಸ್ಟಿಯಾಗಿರುತ್ತೆ. ಅದು ಹುಚ್ಚೆಳ್ಳು ಚಟ್ನಿನೂ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುಂದಿನ ವ್ಲಾಗಲ್ಲಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಕಿಚನ್ ಕ್ಲೀನಿಂಗು ಇದೆಲ್ಲ ಸ್ವಲ್ಪ ವ್ಲಾಗಲ್ಲಿ ಬರುತ್ತೆ. ಸೊ ಎಲ್ದಿ ಟಿಪ್ಸ್ ಆಗಿರ್ಬೋದು, ಫುಡ್ ರೆಸಿಪಿಗಳನ್ನ ವಿಡಿಯೋದಲ್ಲಿ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ವೇಟ್ ಗೇನ್ ಡಯಟ್ ಮಾಡಬೇಕು ಅಂತಿದ್ರೆ ಖಂಡಿತ ಅವರಿಗೆಲ್ಲ ಒಂದೊಳ್ಳೆ ರೆಸಿಪಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.